ಲೋಕೋಪಯೋಗಿ ಸತೀಶ್ ಜಾರಕಿಹೊಳಿ ಅವರ ಆದೇಶದ ಮೇರೆಗೆ 10 ದಿನಗಳ ಕಾಲ ಹೆಚ್ಚುವರಿ ನೀರು ಬಿಡುಗಡೆ. ಹುಕ್ಕೇರಿ: ರೈತರ ಹಿತದೃಷ್ಟಿಯಿಂದ ಲೋಕೋಪಯೋಗಿ ಸಚಿವ ಜಾರಕಿಹೊಳಿ ಅವರ ಆದೇಶದ ಮೇರೆಗೆ ಹಿಡಕಲ್ ಜಲಾಶಯದಿಂದ ಕಾಲುವೆಗಳಿಗೆ 10 ದಿನಗಳ ಕಾಲ ಹೆಚ್ಚುವರಿ ನೀರು ಬಿಡುಗಡೆ ಮಾಡಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಈ ಕ್ರಮದಿಂದ ಹುಕ್ಕೇರಿ, ಗೋಕಾಕ್, ಆರಬಾವಿ, ರಾಯಬಾಗ ವಿವಿಧ ತಾಲೂಕು ಸೇರಿದಂತೆ ಕಾಲುವೆ ವ್ಯಾಪ್ತಿಯ ವಿವಿಧ ಗ್ರಾಮಗಳ ರೈತರಿಗೆ ನೀರಾವರಿ ಅನುಕೂಲವಾಗಲಿದ್ದು, ಬೆಳೆಗಳಿಗೆ ಅಗತ್ಯವಿರುವ ನೀರು ಲಭ್ಯವಾಗಲಿದೆ. ರೈತರ ಬೇಡಿಕೆಗೆ ಸ್ಪಂದಿಸುವ ಸಚಿವರು ತ್ವರಿತವಾಗಿ ಕ್ರಮ ಕೈಗೊಂಡಿರುವುದಕ್ಕೆ ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ. ನೀರಿನ ಸದ್ಬಳಕೆ ಮಾಡುವಂತೆ ಹಾಗೂ ಅನಾವಶ್ಯಕ ವ್ಯರ್ಥವಾಗದಂತೆ ರೈತರು ಸಹಕರಿಸಬೇಕು ಎಂದು ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಈ ಹಿಂದೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪ್ರಾದೇಶಿಕ ಆಯುಕ್ತರಿಗೆ ವಿನಂತಿ ಮಾಡಿಕೊಂಡ ಮಳೆಗಾಲ ಆಗಿರಲಿಲ್ಲ, ಅದಕ್ಕಾಗಿ ಜನ ಮತ್ತು ದನಗಳ ಕುಡಿಯುವ ನೀರಿನ ಸಲುವಾಗಿ 10 ದಿವಸ ನೀರು ಬಿಡುವಂಥ ವ್ಯವಸ್ಥೆ ಮಾಡಿದರು. ಅದು ದಿನಾಂಕ 24ರಿಂದ 3ನೇ ತಾರೀಕು ಮಟ್ಟ ಇತ್ತು 10 ದಿವಸ. ನಿನ್ನೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಖುದ್ದಾಗಿ ಎಲ್ಲ GLBC ಕೆನಾಲ್ ಮ್ಯಾಗ GRBC ಕೆನಾಲ್ ಮ್ಯಾಗ ಎಲ್ಲ ಕಡೆ ಅಡ್ಡಾಡಿ ನೋಡಲಾಗಿ ಭಾಳಷ್ಟು ನೀರು ಕೊಳವೆಯಿಂದ ಹಿಂದ್ಗಡೆ 32 ಕಿಲೋಮೀಟರ್ ಹಿಂದ್ಗಡೆ ಭಾಳಷ್ಟು ಸೀಪೇಜ್ ಆಗಿ ಹೋಗೋದ್ರಿಂದ ಕೆಳಭಾಗದ ರೈತರಿಗೆ ಅಂದರೆ ಕೌಜಲ್ಗಿ, ಯಾದವಾಡ, ಆ ಕೆಳಗಿನ ಭಾಗದ ಗದ್ದನಕೇರಿ ಈ ಕಡೆ ನೀರು ಹೋಗಿಲ್ಲ ಅಂತ ಮನಗಂಡು ಅದಕ್ಕೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡಿಕೊಂಡ ಇನ್ನು 10 ದಿವಸ ಇನ್ನೊಂದು TMC ನೀರನ್ನು GRBCಗೆ, ಅರ್ಧ TMC ನೀರನ್ನು CBC ಚಿಕ್ಕೋಡಿ ಉಪಕಾಲುವೆಗೆ ಬಿಡುವ ಸಲುವಾಗಿ ವಿನಂತಿ ಮಾಡ್ಕೊಂಡು ಈಗಾಗಲೇ ಪತ್ರವನ್ನು ಸಲ್ಲಿಸಿದ್ದಾರೆ. ಮಾನ್ಯ ಸೂಪ್ರಿಟೆಂಡೆಂಟ್ ಆಫ್ ಇಂಜಿನಿಯರ್ ಅವರು ಕೂಡ ಈಗಾಗಲೇ ಪತ್ರವನ್ನು ಬರ್ಕೊಂಡಿದ್ದಾರೆ. ಸೊ ಹಾಗಾಗಿ ವಿನಂತಿ ಏನಪ್ಪ ಅಂತಂದ್ರೆ, ನಾವು ಮೊದಲು ಹಾಕಿದ ಕೋಷ್ಟಕ ಪ್ರಕಾರ ಇವತ್ತು ಗೋಕಾಕ್ ಭಾಗದ ನೀರು ತೊಗೋಬೇಕಾಗಿತ್ತು. ಬಟ್ ಸತೀಶ್ ಜಾರಕಿಹೊಳಿ ಸಾಹೇಬ್ರ ವಿನಂತಿ ಪ್ರಕಾರ ಈಗ 10 ದಿವಸ ಹೆಚ್ಚು ಮಾಡೋದರಿಂದ ಅದರಾಗ ಇನ್ನು 4 ದಿವಸ ಕೆಳಗಡೆ ಅಂದ್ರೆ 5ನೇ ತಾರೀಕು ಸಂಜೆ 6 ಗಂಟೆವರೆಗೆ ಕೆಳಭಾಗದ ರೈತರಿಗೆ ಅಂದರೆ ಕೌಶಲ್ಗಿ ಇರ್ಬೋದು, ಯಾದವಾಡ ಇರ್ಬೋದು, ಅದಕ್ಕಿಂತ ಕೆಳವಾಗಿ ರೀಚನೆಗೆ ನೀರು ಹರಿಸುವ ಸಲುವಾಗಿ ವಿನಂತಿ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಮೇಲ್ಭಾಗದ ರೈತರು ಅಂದರೆ ಬೆಟಗೇರಿ, ಮಮದಾಪುರ, ಗೋಕಾಕ ಈ ಡಿವಿಷನ್ದಾಗ ಬರ್ತಕ್ಕಂಥ ಎಲ್ಲ ರೈತರು ಸಹಕಾರ ಮಾಡಬೇಕು. ಇನ್ನು 4 ದಿವಸ ಕೆಳಗೆ ನೀರು ಹೆಚ್ಚು ಮಾಡಿ 6ನೇ ತಾರೀಕು ಮುಂಜಾನೆಯಿಂದ ತಮಗೆಲ್ಲರಿಗೂ ನೀರು ಕೊಡುವ ವ್ಯವಸ್ಥೆ ಮಾಡಿ 10 ದಿವಸ ಒಳಗೆ ನಿಮಗೆ 6 ದಿವಸ, ಕೆಳಗಿನವ್ರು 4 ದಿವಸ ಈ ಥರ ವಿಭಾಗ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಸತೀಶ್ ಜಾರಕಿಹೊಳಿ ಸಾಹೇಬರು ಹೇಳಿದ್ದಾರೆ. ಸೊ ಹಂಗಾಗಿ ತಾವೆಲ್ಲರೂ ನೀರನ್ನು ಸದುಪಯೋಗ ಮಾಡ್ಕೊಂಡು ಇದನ್ನು ಮಾಡಬೇಕು. ಅಲ್ಲ ಕೆಲವೊಂದು ಬೇಕಾದ್ರೆ ಸೇರಿ ಸಾಯ್ಪಾನ್ ಹಾಕೊಳ್ಳೋದು, ಗುದ್ದ ತೆಗೆದು ಇಂಥವೇನೋ ಇದ್ರೆ ಅವ್ನು ದಯಮಾಡಿ ಬಂದ್ ಮಾಡಿ ಎಲ್ಲ ರೈತರಿಗೆ ಜನಗಳಿಗೆ ಕುಡಿಯೋ ನೀರಿನ ಸಲುವಾಗಿ ವ್ಯವಸ್ಥೆ ಆಗಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಇನ್ನು 10 ದಿವಸ ಹೆಚ್ಚುವರಿಯಾಗಿ ಆದೇಶ ಮಾಡಿದ್ದಾರೆ. ಈಗಾಗಲೇ ಇಳಕಲ್ ಡ್ಯಾಮಿಗೆ 36 TMC ನೀರು ಬಂದೈತೆ. ದೇವ್ರ ಪುಣ್ಯದಿಂದ ಮಳೆ ಆಗತ್ತೈತಿ. ಇವತ್ತಿನ ದಿವಸ 19,000 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಸೊ ಹಂಗಾಗಿ ಇದಕ್ಕೆ ನೀರು ಬಂತಪ್ಪ ಅಂದರೆ ಎಲ್ಲರಿಗೂ ಅನುಕೂಲ ಆಗಿದೆ. ಈಗ ಬಿಟ್ಟಂಥ ನೀರನ್ನು ಜನಗಳಿಗೆ ಮತ್ತು ದನಗಳ ಕುಡಿಯುವ ಉದ್ದೇಶಕ್ಕಾಗಿ ಮಾತ್ರ ಬಿಟ್ಟೈತೆ. ಸೊ ಅದಕ್ಕಾಗಿ ಎಲ್ಲರೂ ಸದುಪಯೋಗ ಮಾಡ್ಕೋಬೇಕು. ಇದಕ್ಕೆ ಸಹಕಾರ ಕೂಡ ಕೊಡ್ಬೇಕಂತೇಳಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಸಾಹೇಬರು ಮತ್ತು ಗೋಕಾಕ್ ಶಾಸಕ ರಮೇಶಣ್ಣ ಜಾರಕಿಹೊಳಿ ಅವರ ಪರವಾಗಿ ತಮಗೆಲ್ಲ ರೈತ ಬಾಂಧವರಿಗೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀವಿ. ನೀರನ್ನು ಪೋಲ್ ಮಾಡದೆ ಸದುಪಯೋಗ ಮಾಡ್ಕೊಳ್ಳೋದು ಮತ್ತೊಮ್ಮೆ ಹೇಳಿ ಈ ಅಧಿಕಾರಿಯವರು ಕೂಡ ಇದ್ದಾರೆ. ಅದಕ್ಕೆ ಮೇಲ್ಭಾಗದ ರೈತರು ಸಹಕಾರ ಕೊಡಬೇಕಾಗಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ತಮಗೆ ಸೂಚನೆಯನ್ನು ಕೊಡ್ತಾರೆ.